ಸರಳ ಸಾಮೂಹಿಕ ವಿವಾಹಗಳಿಂದ ಸಮಾನತೆ ಸಾಮರಸ್ಯ ಸಾಧ್ಯ. ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ರಂಗನಾಥಾನಂದ ಸ್ವಾಮೀಜಿಗಳು ಹೇಳಿದರು. ಸರಳ ಸಾಮೂಹಿಕ ವಿವಾಹದಿಂದ ಸಮಾಜದಲ್ಲಿ ಸಮಾನತೆ ಮತ್ತು ಸಾಮರಸ್ಯ ಸಾಧಿಸಲು ಸಾಧ್ಯವಿದ್ದು, ಸಮಾಜ ಸೇವಕರಾದ ಎಚ್ ಬಸವರಾಜ ಅವರು ಆಯೋಜನೆ ಮಾಡ್ತಾ ಇರುವ ಸರಳ ಸಾಮೂಹಿಕ ವಿವಾಹಗಳ ಮೂಲಕ ಬಡವರ ಬಳಿ ಧರ್ಮದಾರಿ ತಾನಾಗಿಯೇ ಬರುವುದು ಹಾಗೂ ತಾಲೂಕಿನಲ್ಲಿ ಇಂತಹ ಮಾದರಿಯ ಧಾರ್ಮಿಕ ಕಾರ್ಯಗಳಾದ ಸಾಮೂಹಿಕ ವಿವಾಹಗಳು ಸರಳ ಜೀವನಕ್ಕೆ ಪ್ರೇರಣೆಯಾಗಲಿದೆ ಅಂತ ಗಲ್ಲಿಪಾಳ್ಯದ ಶ್ರೀ ಭಕ್ತ ಮುನೇಶ್ವರ ಸ್ವಾಮಿ ಕ್ಷೇತ್ರದ ಶ್ರೀ ರಂಗನಾಥಾನಂದ ಸ್ವಾಮೀಜಿ ಅವರು ತಿಳಿಸಿದರು. ತಾಲೂಕಿನ ದೊಡ್ಡಯ್ಯನಪಾಳ್ಯದಲ್ಲಿ ಶ್ರೀ ಪಟ್ಟಲದಮ್ಮ ದೇವಾಲಯದಲ್ಲಿ ಸೋಮವಾರ ಡಾಕ್ಟರ್ ಎಚ್ ಬಸವರಾಜ್ ಅವರು ಆಯೋಜಿಸಿದ್ದ ಸಾಮೂಹಿಕ ಸರಳ ವಿವಾಹ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷರಾದ ರಮೇಶ್ ನರಸಿಂಹಮೂರ್ತಿ ಮಾತನಾಡಿದರು. ಪ್ರಧಾನ ಕಾರ್ಯದರ್ಶಿ ಎಂಆರ್ ರಾಘವೇಂದ್ರ, ತಾಲೂಕು ಬಿಜೆಪಿ ಅಧ್ಯಕ್ಷ ವೀರಭದ್ರಯ್ಯ, ಮಾಜಿ ಅಧ್ಯಕ್ಷ ಕರಮಂಗಲ ಧನಂಜಯ್, ಮಡಬಾಳ್ ಜಯರಾಮ್, ಕಲ್ಕೆರೆ ಶಿವಣ್ಣ, ದೊಡ್ಡಿ ಲಕ್ಷ್ಮಣ, ಕೃಷ್ಣಪ್ಪ, ಭೈರಪ್ಪ, ಶಶಿಧರ್, ಕೆಂಚನಹಳ್ಳಿ ಕಿರಣ್, ಮಧು, ಗಂಗಾ ಹನುಮಯ್ಯ, ದಯಾನಂದ ಮಂಜುನಾಥ್, ನೂತನ ವಧುವರರ ಕುಟುಂಬಸ್ಥರು ಭಾಗವಹಿಸಿದರು. ಹೇಳಿ ಗುರುಗಳೇ, ಇವತ್ತು ಸಾಮೂಹಿಕ ವಿವಾಹ ಮಾಡಿದ್ದೀರಾ? ಉಚಿತ ಸಾಮೂಹಿಕ ವಿವಾಹ ಮಾಡಿದ್ದೀರಾ? ಸರಳ ಉಚಿತ ಸರ್ ಇದು ಶ್ರೀ ಬನಶಂಕರಿ ತಾಯಿಯ ವೇದಿಕೆ ಅಡಿಯಲ್ಲಿ ಶ್ರೀ ಪಟ್ಲದಮ್ಮ ದೇವಸ್ಥಾನ ದೊಡ್ಡಯ್ಯನಪಾಳ್ಯದಲ್ಲಿ ಕಾರ್ತಿಕ ಮಾಸದ 3ನೇ ವಾರ ಇವತ್ತು 2 ಸರಳ ವಿವಾಹವನ್ನು ಅಂದ್ಕೊಂಡಿದ್ದೀವಿ. ನಮ್ಮ ತಾಲೂಕಿನವ್ರನ್ನೇ, ಒಂದು ಶ್ರೀಪತ್ತಳ್ಳಿ, ಒಂದು ವಿಜಿದೊಡ್ಡಿ. ಈ 2 ಜೋಡಿಯ ಸರಳ ವಿವಾಹವನ್ನು ಅಕ್ಕಿನಾಳೊಂದು, ಈ ಎರಡು ಸಾಮೂಹಿಕ ವಿವಾಹವನ್ನು ಇವತ್ತು ನಮ್ಮ ಭಕ್ತಿ ಮುನೇಶ್ವರ ಕಳ್ಳಿಪಳ್ಳಿ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನೆರವೇರಿದೆ. ಆ ಒಂದು ಸತ್ಕಾರ್ಯದಲ್ಲಿ ನಮ್ಮ ತಾಲೂಕಿನ ಹೆಣ್ಣುಮಗಳು ಗಂಗಮ್ಮ ಅನ್ನೋ ಹೆಣ್ಣುಮಗಳು ಮಾಗಡಿಯಿಂದ ನೇಪಾಳಕ್ಕೆ ಹೋಗಿ ಅವ್ರದ್ದೇ ಆದಂಥ ಕಷ್ಟದಿಂದ ಬಂದ ನಾನು ಅವ್ರದ್ದೊಂದು ವಿಡಿಯೋ ನೋಡಿದೆ. ಅಲ್ಲಿ ನಾಟಿ ಹಾಕಿ ಅವ್ರು ಕೊಟ್ಟಂಥ ಕಾಸಿನಲ್ಲಿ ಅರ್ಧ ಸೀರೆಯನ್ನು ತೆಗೆದುಕೊಂಡು ನಾನು ಉಟ್ಕೊಂಡಿದ್ದೆ ಅಂತ. ಇಂಥ ಒಂದು ಪರಿಸ್ಥಿತಿ ಆ ಅಮ್ಮ ತುದಿಗೆಡದೆ ಧೈರ್ಯವಾಗಿ ನನ್ನ ನಾಡನ್ನು ಬಿಟ್ಟು, ನನ್ನ ದೇಶವನ್ನು ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ, ಇಲ್ಲಿ ಬದುಕಬೇಕು, ಬಾಳಬೇಕು, ನಾನು ಒಂದು ಸಾರ್ಥಕತೆಯನ್ನು ಮಾಗಡಿ ಕೆಂಪೇಗೌಡರು ಕಟ್ಟಿದಂಥ ನಾಡಿನ ಕೀರ್ತಿಯನ್ನು ಬೆಳಗಬೇಕು ಅನ್ನೋದೊಂದು ಹಠ ಛಲವನ್ನು ತೆಗೆದುಕೊಂಡು ಅಲ್ಲಿ 2 ಬಾರಿ ಚುನಾಯಿತ ಪ್ರತಿನಿಧಿಯಾಗಿ ಆ ರಾಜ್ಯದ ಒಂದು ಹೋರಾಟಗಾರ್ತಿಯಾಗಿ ಒಂದು